ಒಳಗೋಗ್ ಮಾತಾಡೋಣವಾ? ಬಾ. ಮೊದ್ಲು ಸ್ವಲ್ಪ ಕೂತ್ಕೋ. ನಾನೇನು ಕೂತ್ಕೊಳಕ್ ಬಂದಿಲ್ಲ ಇಲ್ಲಿ. ನಾನ್ ಕೇಳಿದ ದುಡ್ಡನ್ನ ನನಗೆ ಕೊಡು. ಅದೇ ರೀತಿ ಒಂದ್ಸಲ ಮಾತ್ರ ಇವತ್ ನೀ ನನಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದೇ ಒಂದ್ಸರಿ ಮಾತ್ರ. ಹೇಯ್, ಏನೋ ಇದಲ್ಲ, ಇಷ್ಟ ದಿನ ದುಡ್ಡು ಮಾತ್ರ ತಾನೇ ಕೇಳ್ದೆ, ಇವಾಗೇನ್ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ನಿನಗೆ ಮದುವೆ ಆದ್ಮೇಲೆ ನಾನು ಇವಾಗ ತಾನೇ ನೋಡ್ತಾ ಇದ್ದೀನಿ. ಮದುವೆ ಆದ್ಮೇಲೆ ನೀನ್ ಇಷ್ಟೊಂದು ಗ್ಲಾಮರ್ ಆಗಿರ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಿನ್ ಇವಾಗ ನೋಡಿದ ತಕ್ಷಣನೇ ನನಗೆ ನಿನ್ ಜೊತೆ ಇರ್ಬೇಕನ್ನಿಸ್ತಾ ಇದೆ. ಆದ್ರಿಂದ ಇವತ್ತೇ ಟೈಮ್ ವೇಸ್ಟ್ ಮಾಡದೆ ನಾನ್ ನಿನ್ನ ಅನುಭವಿಸ್ತೀನಿ. ಬಾ. ಬಿಡು, ಬಿಡು ನನ್ನ. ಏ, ಇವನೇ ಯಾರು? ಇಲ್ಲಿ ಯಾರು ಇಲ್ಲ ಅಂತ ಹೇಳಿದಿ? ನಾನೇ ಅವಳ ಗಂಡ ಕಣೋ. ಏನಲ್ಲೇ ಫೋಟೋ ತೆಗೆದು ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಯಂತೆ. ಅವಳು ನಿನ್ನ ಲವ್ ಮಾಡಿದ ಪಾಪಕ್ಕೆ ನೀನು ಇವಳ ಲೈಫ್ನೇ ಸ್ಪಾಯ್ಲ್ ಮಾಡಕ್ ನೋಡ್ತಾ ಇದ್ಯಾ? ನಿನ್ನ ಲವ್ ಮಾಡೋವಾಗ ಇವ್ರ ಮನೆಯವ್ರ ಹತ್ರ ಮಾತಾಡಿ ನಿನ್ನ ಮದುವೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ಲು. ಆದ್ರೆ ಅವ್ರು ಒಪ್ಕೊಂಡ್ಲಿಲ್ಲ. ಅವಳು ನಿನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಕ್ಕೆ ಇವಾಗ ನೀನೇನೋ ಮಾಡ್ತಾ ಇದೀಯ. ಅವಳಿಗೆ ನಿನ್ನ ಲವ್ ಮಾಡಿದ ಆ ಮನಸ್ಸನ್ನ ನೋವಿಸ್ತಾ ಇದೆಯಾ? ಸರಿ, ಇವಾಗ ನಿನಗೇನೋ ಸಮಸ್ಯೆ. ನೀನು ಇವಳ ಜೊತೆ ತೊಗೊಂಡಿರೋ ಆ ಫೋಟೋಸ್ ವಿಡಿಯೋಸ್ನ ನೀನು ಯಾರು ಬೇಕಾದ್ರೂ ಕಳ್ಸ್ಕೊ, ಏನು ಬೇಕಾದ್ರೂ ಮಾಡ್ಕೊ. ಆದರೆ ಈ ರೀಸನ್ಗೆಲ್ಲ ಅವಳನ್ನ ನಾನು ಬಿಟ್ಟೋಗೋದಿಲ್ಲ. ಈ ರೀತಿ ಕೇವಲವಾದ ಕೆಲಸ ಮಾಡಿದ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀನು ಅರೆಸ್ಟ್ ಮಾಡಿಸ್ತೀನಿ ಕಣೋ. ಸರ್ ನನ್ನ ಕ್ಷಮಿಸ್ಬಿಡಿ ಸರ್. ನಾನು ತಿಳಿದೇ ತಪ್ಪು ಮಾಡಿದ್ನಿ. ಇನ್ನು ಮುಂದೆ ಈ ಥರ ಯಾವತ್ತೂ ಮಾಡಲ್ಲ. ಇನ್ನು ಮೇಲಿಂದ ಇವಳ ಡಿಸ್ಟರ್ಬ್ ಮಾಡೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ಸರಿ, ಮರ್ಯಾದೆಯಿಂದ ನಿನ್ನ ಫೋನಲ್ಲಿರೋ ವಿಡಿಯೋಸು ಫೋಟೋಸ್ನೆಲ್ಲ ಇಲ್ಲೇ ಡಿಲೀಟ್ ಮಾಡು. ಇದಾದ್ಮೇಲೆ ಈ ರೀತಿ ಕೇವಲವಾದ ವಿಷಯಗಳೆಲ್ಲ ನೀನ್ ಮಾಡಿದ್ರೆ ಅಂತ ಇಟ್ಕೋ, ಸಾಯ್ಸಾಕ್ಬಿಡ್ತೀನಿ. ಸರಿನಾ? ಮುಂದೆ ಈ ತರ ಮಾಡಲ್ಲ. ಹಂಗೆ ಓಡೋಗು. ಸಾರಿ ಮಾ, ನನ್ನ ಕ್ಷಮಿಸ್ಬಿಡು. ಅವನ ಹತ್ರ ನಾನು ಯಾರು ಅಂತ ಹೇಳಕ್ಕಾಗದೆ ಬೇರೆ ಆಪ್ಷನ್ ಇಲ್ದೇನೆ ನಾನು ನಿನ್ನ ಗಂಡ ಅಂತ ಅವನ ಹತ್ರ ಹೇಳ್ಬಿಟ್ಟೆ. ನಾನು ಮಾತ್ರ ಈ ರೀತಿ ಅವನ ಹತ್ರ ಹೇಳಿಲ್ಲ ಅಂದ್ರೆ ನಾಳೆ ನಿನ್ನ ಗಂಡ ಮನೆಗೆ ಬರುವಾಗ ಅವ್ರಿಗೆ ಈ ವಿಡಿಯೋಸು ಫೋಟೋಸ್ನೆಲ್ಲ ಕಳಿಸ್ಬಿಟ್ಟ ಅಂತ ಇಟ್ಕೋ, ನಿನ್ನ ಲೈಫೇ ಸ್ಪಾಯ್ಲ್ ಆಗ್ಬಿಡುತ್ತೆ. ನಿನ್ನ ಇದರಿಂದ ಕಾಪಾಡೋದಕ್ಕೆ ನನಗೆ ಬೇರೆ ದಾರಿ ಸಿಕ್ಕಿಲ್ಲ. ನೀವ್ ಯಾಕೆ ಕ್ಷಮೆ ಕೇಳ್ಬೇಕು? ನೀವೆಲ್ಲದೂ ನನಗೆ ಒಳ್ಳೇದೇ ಮಾಡಿದ್ದೀರಿ. ದೇವ್ರ ತರ ನನ್ ಬಾಳನ್ನೇ ಕಾಪಾಡಿದೀರಾ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲಮ್ಮ, ನಾನು ಈ ಕೆಲಸ ಮಾಡ್ಬೇಕಂತಾನೆ ದೇವ್ರು ಇಲ್ಲಿ ಕಳಿಸಿದಾರ ಏನೋ. ಸರಿ, ನಾನು ಹಂಗಾದ್ರೆ ಓಡ್ತೀನಮ್ಮ. ಇನ್ನು ನಾನು ಇಲ್ಲೇ ಇದ್ದು ನಿನಗೆ ಕಷ್ಟ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆಲ್ಲ ಹೇಳ್ಬೇಡಿ. ನೀವು ನನ್ ಬಾಳನ್ನ ಉಳಿಸ್ಕೊಟ್ಟಿದ್ದೀರಾ. ನೀವು ಇಲ್ಲೇ ಉಳ್ಕೋಬಹುದು. ನನ್ನ ಯಜಮಾನ್ರ ಹಿಂದೆ ಬರಕ್ಕೆ 1 ವೀಕ್ ಆದ್ರೂ ಆಗತ್ತೆ. ಅಷ್ಟ ತನಕ ನನಗೆ ರಕ್ಷಣೆಯಾಗಿದ್ರೆ ತುಂಬಾ ಸಂತೋಷವಾಗಿರ್ತೆ. ನಿಮಗೂ ಹೊರಗೋದ್ರೆ ಪೊಲೀಸಿಂದ ಅಪಾಯ ಇದೆಯಲ್ವಾ? ನೀವಿಲ್ಲೇ ಇಟ್ಕೊಳ್ಳಿ. ಸರಿಮಾ, ನೀನು ಇಷ್ಟೊಂದು ಹೇಳೋದ್ರಿಂದ ನಿನ್ನ ಸೇಫ್ಟಿಗೋಸ್ಕರ ನಾನು ಇಲ್ಲೇ ಇರ್ತೀನಿ. ಓಕೆನಾ? ಓಕೆ ರೀ, ಥ್ಯಾಂಕ್ ಯು. ನೀವು ಇಲ್ಲಿರೋ ತನಕ ನಾನು ನಿಮಗೆ ಸ್ಪೆಷಲ್ ಆಗಿ ಅಡಿಗೆ ಮಾಡಾಕ್ತೀನಿ. ಹಂಗ? ಹಾಗಾದ್ರೆ ಈ 1 ವಾರದಲ್ಲಿ ನೀನು ನನಗೋಸ್ಕರ ಮಾಡೋ ಅಡಿಗೆನ ಚೆನ್ನಾಗಿ ತಿಂದು ಜಾಲಿಯಾಗಿರ್ತೀನಿ.